ಪ್ರೈಸ್ ದಿ ಲಾರ್ಡ್. ದೇವರ ಅತಿ ಮಧುರವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನದ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ ಅದರ 9ರಿಂದ 14ರವರೆಗೆ ದೇವರು ಎಂಥವರ ಪ್ರಾರ್ಥನೆಯನ್ನ ಕೇಳ್ತಾನೆಂಬುದಾಗಿ ಒಂದು ಉದಾಹರಣೆ ಮುಖಾಂತರವಾಗಿ ಅಥವಾ ಒಂದು ಸಾಮ್ಯದ ಮುಖಾಂತರವಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಅದೇನೆಂದರೆ, ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದಾಗ ಒಬ್ಬನು ಸುಂಕದವನಿರ್ತಾನೆ ಮತ್ತು ಇನ್ನೊಬ್ಬನು ಪರಿಸಾಯದವನಿರ್ತಾನೆ. ಈ ಪರಿಸಾಯದವನು ದೇವಾಲಯದ ಬಳಿ ನಿಂತುಕೊಂಡು ಪ್ರಾರ್ಥನೆ ಮಾಡುವಾಗ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು, ದೇವರೇ, ನಾನು ಕಸಕೊಳ್ಳುವವನಲ್ಲ, ನಾನು ಸುಳ್ಳಕೊಳ್ಳುವವನಲ್ಲ, ನಾನು ಅನ್ಯಾಯಗಾರನಲ್ಲ, ಈ ಸುಂಕದವನ ರೀತಿಯಲ್ಲಿ ನಾನು ಪಾಪಿಯಲ್ಲ ಎಂಬುದಾಗಿ ತನ್ನನ್ನೇ ತಾನು ಹೆಚ್ಚಿಸಿಕೊಂಡು ಗರ್ವದಿಂದ, ದೇವರೇ, ನಾನು ವಾರಕ್ಕೆ 2 ಸಾರಿ ಉಪವಾಸ ಪ್ರಾರ್ಥನೆ ಮಾಡ್ತೇನೆ, ನಾನು ಸಂಪಾದಿಸಿರುವುದರಲ್ಲಿ ಪ್ರಥಮ ಭಾಗವನ್ನು ನಿನಗೆ ನೀಡ್ತೇನೆ ಎಂಬುದಾಗಿ ತನ್ನನ್ನೇ ತಾನು ಹೆಚ್ಚಿಸಿಕೊಂಡು ಪ್ರಾರ್ಥನೆ ಮಾಡುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಮತ್ತು ಇನ್ನೊಂದು ಕಡೆ ಆ ಸುಂಕದವನು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದಂತೆ ತನ್ನ ಎದೆಯನ್ನು ಬಡಕೊಳ್ಳುತ್ತಾ, ದೇವರೇ, ಪಾಪಿಯಾಗಿರುವಂತ ನನ್ನನ್ನು ಕರುಣಿಸಿ ಎಂಬುದಾಗಿ ಅಳುತ್ತಾ ಗೋಳಾಡುತ್ತಾ ತನ್ನನ್ನು ತಾನು ತಗ್ಗಿಸಿಕೊಂಡು ದೀನ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವಾಗ ದೇವರು ಅವನ ಪ್ರಾರ್ಥನೆಯನ್ನ ಕೇಳಿ ಇವನೇ ನೀತಿವಂತನೆಂದು ನಿರ್ಣಯಿಸಲ್ಪಡುವುದನ್ನು ನಾವು ಸತ್ಯವೇದದಲ್ಲಿ ನೋಡ್ತೇವೆ ಪ್ರಿಯರೇ. ಇವತ್ತು ನಮ್ಮಲ್ಲಿ ಎಷ್ಟೋ ಜನರು ಪರಿಸಾಯದವರ ರೀತಿಯಲ್ಲಿ ಪ್ರಾರ್ಥನೆ ಮಾಡುವುದನ್ನು ನಾವು ನೋಡ್ತೇವೆ. ಸಭೆಯಲ್ಲಿ ಬರುವಾಗ ಬೇರೆಯವರನ್ನ ಹೋಲಿಸಿಕೊಂಡು, ನಾನು ಪಾಪಿಯಲ್ಲ, ನಾನು ಅವಳ ರೀತಿಯಲ್ಲಿ ಪಾಪಿಯಲ್ಲ, ಅವನ ರೀತಿಯಲ್ಲಿ ಪಾಪಿಯಲ್ಲ, ನಾನು ಪರಿಶುದ್ಧಳು, ನಾನು ಪರಿಶುದ್ಧನು, ನಾನು ವಾರಕ್ಕೆ 2 ಸಾರಿ ಉಪವಾಸ ಪ್ರಾರ್ಥನೆ ಮಾಡ್ತೇನೆ, ನಾನು ಸಂಪಾದಿಸಿರುವಂಥ ಎಲ್ಲದರಲ್ಲಿ ದೇವರಿಗೆ ದಶಮ ಭಾಗವನ್ನು ಕೊಡ್ತೇನೆ ಎಂಬುದಾಗಿ ತಮ್ಮನ್ನೇ ತಾವು ಎದೆ ಉಬ್ಬಿಕೊಂಡು ಗರ್ಭದಿಂದ ಪ್ರಾರ್ಥಿಸುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಆದರೆ ದೇವರು ಅಂಥವರ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ಯಾವಾಗ ಸುಂಕದವನ ರೀತಿಯಲ್ಲಿ ತಮ್ಮನ್ನೇ ತಾವು ತಗ್ಗಿಸಿಕೊಂಡು ತಮ್ಮ ಪಾಪವನ್ನೆಲ್ಲ ದೇವರಿಗೆ ಒಪ್ಪಿಸಿಕೊಟ್ಟು ತಮ್ಮನ್ನ ತಾವು ಅರಿಕೆ ಮಾಡಿಕೊಂಡು, ದೇವರೇ, ಪಾಪಿಯಾಗಿರುವಂತ ನಮ್ಮನ್ನ ಕರುಣಿಸು ಎಂಬುದಾಗಿ ಎದೆ ಬಡಕೊಳ್ಳುತ್ತಾ ಗೋಳಾಡುತ್ತಾ ದೇವರ ಸನ್ನಿಧಾನದಲ್ಲಿ ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡ್ತಾರಲ್ಲ, ಅಂಥವರ ಪ್ರಾರ್ಥನೆಯನ್ನ ದೇವರು ಕೇಳುವವನಾಗಿದ್ದಾನೆ ಪ್ರಿಯರೇ. ಕಡೆದಾಗಿ ದೇವರ ವಾಕ್ಯವು ಬರೆಯಲ್ಪಟ್ಟಿದೆ, ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತಗ್ಗಿಸಲ್ಪಡುವವನು ಹೆಚ್ಚಿಸಲ್ಪಡುವವನು ಎಂಬುದಾಗಿ. ಯಾವಾಗ ನಮ್ಮನ್ನ ನಾವು ತಗ್ಗಿಸಿಕೊಂಡು ದೇವರ ಹಸ್ತಕ್ಕೆ ನಮ್ಮನ್ನ ನಾವು ಒಪ್ಪಿಸುವಾಗ ದೇವರು ನಾವು ಮಾಡುವಂತ ಪ್ರತಿಯೊಂದು ಪ್ರಾರ್ಥನೆಯನ್ನ ಕೇಳುವವನಾಗಿದ್ದಾನೆ ಪ್ರಿಯರೇ. ಯಾವಾಗಲೂ ತಗ್ಗಿಸಿಕೊಂಡು ಪ್ರಾರ್ಥಿಸುವವರಾಗಿರಿ. ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ನಿಮ್ಮೊಂದಿಗಿರಲಿ. ಆಮೆನ್.